ಬಸವನಗುಡಿ ಅಂತಂದ್ರೆ ಬಹಳ ಪ್ರತಿಷ್ಠಿತ ಏರಿಯಾ. ಇಲ್ಲಿನ ಫುಟ್ಪಾತ್ಗಳು ಕನಿಷ್ಠ ಅಂತಂದ್ರು 10ರಿಂದ 15 ಅಡಿ ಅಂತರ ಇದಾವೆ, 15 ಅಡಿಯಷ್ಟು ಅಗಲ ಇದಾವೆ. ಈ ಫುಟ್ಪಾತ್ಗಳಲ್ಲೂ ಕೂಡ ಬಿಡದೆ ಬೆಂಗಳೂರು GBA ಅಧಿಕಾರಿಗಳು ಅಥವಾ ಬೆಂಗಳೂರು ಪಾಲಿಕೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಸದ್ಯ ಬಸವನಗುಡಿ ಸರ್ಕಲ್ನ ರಾಮಕೃಷ್ಣ ಆಶ್ರಮದಿಂದ ಉಮಾ ಟಾಕೀಸ್ ವರೆಗೂ ಕೂಡ ತಮ್ಮ ಕಾರ್ಯಾಚರಣೆಯನ್ನ ಮುಂದುವರಿಸೋದಕ್ಕೆ JCBಗಳನ್ನ ಸಿದ್ಧತೆ ಮಾಡ್ಕೊಂಡು ನಿಂತಿದ್ದಾರೆ. ನೋಡಬಹುದು ನೀವು ದೃಶ್ಯಾವಳಿಗಳಲ್ಲಿ JCBಗಳು ಹಾಗೆ ವೆಹಿಕಲ್ಗಳು ಕಂಪ್ಲೀಟ್ ಆಗಿ ಇಲ್ಲಿ ಏನೇನು ಒತ್ತುವರಿ ಆಗಿದೆ ಇವುಗಳನ್ನ ತೆರವು ಮಾಡುವಂತ ಕೆಲಸ, ವೈರ್ಗಳಿರ್ಬೋದು ಅಥವಾ ಕಂಪ್ಲೀಟ್ ಆಗಿ ಈ ಕಲ್ಲುಗಳನ್ನು ಹಾಕಿರ್ತಾರೆ ಪಾದಚಾರಿ ಮಾರ್ಗದಲ್ಲೇ, ಆ ಕಲ್ಲುಗಳನ್ನು ಕೂಡ ಕಂಪ್ಲೀಟ್ ಆಗಿ ಕಿತ್ತು ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಪಾದಚಾರಿ ಮಾರ್ಗ ಅಥವಾ ಪಾದಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಅಡಿಯಲ್ಲಿ ಬರತಕ್ಕಂಥ ಬಸವನಗುಡಿ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಯಾಚರಣೆ ಇವತ್ತು ನಡೀತಾ ಇದೆ. ಬಸವನಗುಡಿ ರಾಮಕೃಷ್ಣ ಆಶ್ರಮ ಸರ್ಕಲ್ನಿಂದ ಕಂಪ್ಲೀಟ್ ಆಗಿ ಉಮಾ ಟಾಕೀಸ್ ವರೆಗೂ ಅಂದ್ರೆ ಚಾಮರಾಜಪೇಟೆಯ ಉಮಾ ಟಾಕೀಸ್ ವರೆಗೂ ಈ ಕಾರ್ಯಾಚರಣೆ ಸಾಗುತ್ತೆ. ನೋಡ್ಬೋದು ವೈರ್ಗಳನ್ನ ಕಟ್ ಮಾಡ್ತಾ ಇದ್ದಾರೆ, ವೈರ್ಗಳನ್ನ JCBಗಳಿಗೆ ಟಿಪ್ಪರ್ಗಳಿಗೆ JCBಗಳ ಮೂಲಕ ತುಂಬಿಕೊಂಡು ಹೋಗುವ ಕೆಲಸ, ಪಾಲಿಕೆ ಅಧಿಕಾರಿಗಳೇ ಕಲ್ಲುಗಳನ್ನ ಎತ್ಕೊಂಡು ಪಾಲಿಕೆ ಸಿಬ್ಬಂದಿ ಮೂಲಕ ಆ ಕಲ್ಲುಗಳನ್ನೆಲ್ಲ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಕೂಡ ಇದೆ ಈ ಅಪಾರ್ಟ್ಮೆಂಟ್ ಎದುರುಗಡೆ. ಈಗ ಈ ಅಪಾರ್ಟ್ಮೆಂಟ್ ಅನ್ನು ಕೂಡ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಹಾಗೆ ಯಾವ್ಯಾವ ಏರಿಯಾದಲ್ಲಿ ಎಲ್ಲೆಲ್ಲಿ ಕಾಮಗಾರಿ ಆಗ್ತಾ ಇದೆ, ಕೆಲಸ ಆಗ್ತಾ ಇದೆ ಅನ್ನೋದನ್ನ ತೋರಿಸೋದಾದ್ರೆ, ಸೊ ನಿಮಗೆ ಮಾರ್ಕಿಸ್ ಅಪಾರ್ಟ್ಮೆಂಟ್ ಇದೆ ಇಲ್ಲಿ, ಈ ಅಪಾರ್ಟ್ಮೆಂಟ್ ಅನ್ನು ಗಮನಿಸಬಹುದು. ಸೊ ಅಪಾರ್ಟ್ಮೆಂಟ್ ಎದುರು ಕೂಡ ಒತ್ತುವರಿ ಆಗದೆ ಇರುವಂತೆ ಕಂಪ್ಲೀಟ್ ಆಗಿ ಈ ಒತ್ತುವರಿ ತೆರವನ್ನ ಮಾಡ್ತೀವಿ. ಇಲ್ಲಿ 15ರಿಂದ 20 ಅಡಿ ಈ ಪಾದಚಾರಿ ಮಾರ್ಗ ಇದೆ, ಇದನ್ನು ಗಮನಿಸಬಹುದು. ರೈಟ್ ಸೈಡ್ ಇದು ಕಂಪ್ಲೀಟ್ ಆಗಿ ಇದು ರಾಮಕೃಷ್ಣ ಆಶ್ರಮ. ಸೊ ಈ ಏರಿಯಾದಲ್ಲೂ ಕೂಡ ಬಿಡದೆ ತಮ್ಮ ಕಾರ್ಯಾಚರಣೆಯನ್ನ ಪಾಲಿಕೆ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ರಾಮಕೃಷ್ಣ ಆಶ್ರಮ ಸರ್ಕಲ್ ಇಂದ ಉಮಾ ಟಾಕೀಸ್ ವರೆಗೂ ಈ ಪಾದಚಾರಿ ಮಾರ್ಗ ಸಾಗುತ್ತೆ. ನೀವು ನೋಡಬಹುದು ಇಲ್ಲಿ ಕೆಲವು ರೈಟ್ ಸೈಡ್ ಕಾರ್ಗಳನ್ನೆಲ್ಲ ಪಾರ್ಕ್ ಮಾಡಿದ್ದಾರೆ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ಅನುಮತಿ ಇಲ್ಲ. ಇನ್ನೊಂದು ಬಹಳ ಬೃಹದಾಕಾರದ ಅಪಾರ್ಟ್ಮೆಂಟ್ ಇದು. ಸೊ ಇದ್ರ ಮುಂದೆನೂ ಕೂಡ ಕೆಲವು ಒಂದಿಷ್ಟು ಒತ್ತುವರಿ ಆಗಿದೆ ಅನ್ನೋ ಕಾರಣಕ್ಕೆ ಇದನ್ನ ಇದ್ರ ಮುಂದೆ ಕೂಡ ಕಾರ್ಯಾಚರಣೆಯನ್ನ ಇವತ್ತು ಆರಂಭಿಸಿದ್ದಾರೆ. ಮಾರ್ಕ್ವಿಸ್ ಅಪಾರ್ಟ್ಮೆಂಟ್ ಬಹಳ ಪ್ರತಿಷ್ಠಿತ ಅಪಾರ್ಟ್ಮೆಂಟ್. ಈ ಏರಿಯಾದಲ್ಲೂ ಕೂಡ ಎದುರುಗಡೆ ಯಾವುದೇ ಕಾರಣಕ್ಕೂ ಯಾವ ಗಾಡಿಯನ್ನು ನಿಲ್ಸಂಗಿಲ್ಲ, ಯಾವ ಕಾರಣಕ್ಕೂ ಇಲ್ಲಿ ಪಾರ್ಕಿಂಗ್ ಅನ್ನ ಮಾಡೋಂಗಿಲ್ಲ ಅನ್ನೋ ಕಾರಣಕ್ಕೆ ಆ ಮಡ್ಗಳನ್ನೆಲ್ಲ ಬೇರೆ ಬೇರೆ ವಾರಿಗಳಿಗೆ ರವಾನಿಸ್ತಾ ಇದ್ದಾರೆ. ಇದೆಷ್ಟು ದೊಡ್ಡ ಪಾದಚಾರಿ ಮಾರ್ಗ ಇದೆ ಅನ್ನೋದನ್ನು ನೀವು ಗಮನಿಸ್ತೀರಿ. ಇದರಲ್ಲೆಲ್ಲೂ ಕೂಡ ಕಂಪ್ಲೀಟ್ ಆಗಿ ಯಾವುದೇ ಕಟ್ಟೆಗಳನ್ನು ಹಾಕಿದ್ರೆ, ಯಾವುದೇ ಅಂಗಡಿಗಳಿದ್ರೆ ಕಂಪ್ಲೀಟ್ ಆಗಿ ಉಮಾ ಟಾಕೀಸ್ ವರೆಗೂ ಈ ಪಾದಚಾರಿ ಮಾರ್ಗ ತೆರವಾಗುತ್ತೆ. ಇದೊಂದು ದೊಡ್ಡ ಸರ್ಕಲ್. ಇದು ಬಸವನಗುಡಿ, ಆ ಕಡೆ ಬಸವನಗುಡಿ ಬುಲ್ ಟೆಂಪಲ್, ಈ ಕಡೆ ಹೋದ್ರೆ ಉಮಾ ಟಾಕೀಸ್, ರೈಟಿಗೆ ಹೋದ್ರೆ ಲಾಲ್ಬಾಗ್ ಅನ್ನ ಸಂಪರ್ಕ ಮಾಡುತ್ತೆ. ಈ ಪಾದಚಾರಿ ಮಾರ್ಗದಲ್ಲಿ ಹೋಗ್ತಾ ನಿಮಗೆ ತೋರಿಸೋದಾದ್ರೆ, ಸೊ ಈ ಕಡೆ ಪಾರ್ಕಿಂಗ್ ಮಾಡಿದ್ದಾರೆ. ಇಲ್ಲಿ ಪಾಲಿಕೆಯ ಅಧಿಕಾರಿಗಳು ಇವತ್ತು ಸುಮಾರು 1 ಕಿಲೋಮೀಟರ್ 1.5 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿ ಪಾದಚಾರಿ ಮಾರ್ಗದ ಒತ್ತುವರಿ ತೆರವಾಗುತ್ತೆ. ಕೆಲವು ಕಡೆ ಗುಂಡಿಗಳು ಕೂಡ ಇದಾವೆ, ಅದನ್ನು ಕೂಡ ಮುಚ್ಚುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ಬಸ್ ಸ್ಟ್ಯಾಂಡ್ ಇದೆ, ಉಮಾ ಟಾಕೀಸ್ಗೆ ಹೋಗುವಂತ ಮಾರ್ಗದಲ್ಲಿ ರಾಮಕೃಷ್ಣ ಆಶ್ರಮದ ಬಸ್ ಸ್ಟ್ಯಾಂಡ್. ಸೊ ಈ ಸರ್ಕಲ್ನಲ್ಲೂ ಕೂಡ ಯಾವುದೇ ಒತ್ತುವರಿ ಆಗಿದ್ರೆ ಅದನ್ನು ಬಿಡೋದಿಲ್ಲ ಅನ್ನೋ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಜಗದೀಶ್ ಅವರ ನೇತೃತ್ವದಲ್ಲಿ ಕೃಷ್ಣ ಬೈರೇಗೌಡ ಅವರ ಮೇಲುಸ್ತುವಾರಿಯಲ್ಲಿ ಸಚಿವರು, ಸೊ ಕೃಷ್ಣ ಬೈರೇಗೌಡರು ಹಾಗೆ ಬೆಂಗಳೂರು ಜನರ ಕನಸಿನ ಕೂಸಿದು ಪಾದಚಾರಿ ಮಾರ್ಗ ತೆರವಾಗಬೇಕು ಅನ್ನೋದು. ಬಹಳಷ್ಟು ಜನ ಹಿರಿಯರು ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ಪಾದಚಾರಿ ಮಾರ್ಗ ದೊಡ್ಡದಾಗಿರೋದ್ರಿಂದ ಇಲ್ಲಿ ಅಂತ ಸಮಸ್ಯೆಗಳು ಕಾಣ್ತಾ ಇಲ್ಲ. ಇನ್ನು ಸೈಡಲ್ಲಿ ಮರಗಳನ್ನು ಕಟ್ ಮಾಡಿ ದಿಮ್ಮಿಗಳನ್ನು ಕೂಡ ಹಾಗೆ ಬಿಟ್ಬಿಟ್ಟಿದ್ದಾರೆ ಎಷ್ಟೋ ಕಡೆ. ಅವುಗಳನ್ನು ಕೂಡ ತೆರವು ಮಾಡ್ತೀವಿ ಅನ್ನೋ ಮಾತನ್ನ ಅಧಿಕಾರಿಗಳು ಹೇಳ್ತಾರೆ. ಎಲ್ಲೇ ಪಾದಚಾರಿ ಮಾರ್ಗ ಒತ್ತುವರಿ ತೆರವಿದ್ರು ಕೂಡ ಅದನ್ನು ತೆರವು ಮಾಡ್ತೀವಿ ಅಂತ. ಅಣ್ಣ, ಎಷ್ಟು ಕಡೆ ಇವತ್ತು ಈ ತೆರವಾಗುತ್ತೆ? ಇನ್ನು ಮುಂದೆ ಎಷ್ಟು ದೂರದವರೆಗೂ ಆಗುತ್ತೆ? ಅದೇ ಅಲ್ಲಿಂದ ಉಮಾ ಟಾಕೀಸ್ವರೆಗೂ U-turn ಮಾಡ್ಕೊಂಡ್ ಬರುತ್ತೆ ಸರ್, ಕಂಪ್ಲೀಟ್ ಆಗಿ. ಓಕೆ, ಈ ಮಾರ್ಗದಲ್ಲಿ ಏನಾದ್ರು ಇದೆಯಾ? ಏನಾದ್ರು ತೆರವು ಮಾಡೋದಕ್ಕೆ ಏನಾದ್ರು ಜಾಸ್ತಿ ಇದೆಯಾ? ಹಾಕಿದಾರ? ಲಾಸ್ಟ್ ಟೈಮು ಮಾಡಿದ್ವಿ. ಪ್ರತಿ ತಿಂಗಳು ಇದು ಆಗ್ತಾ ಇರುತ್ತೆ. ವಾರಕ್ಕೊಂದ್ಸಲಿ ಒಂದೊಂದ್ ಕಡೆ ಆಗ್ತಾ ಇರ್ತಾರೆ. 6 ವಾರ್ಡ್ ಇದೆ, 6 ವಾರ್ಡ್ ಒಂದೊಂದ್ ಕಡೆ ಆಗ್ತಾರೆ. ನೀವು ತೆಗೆದ್ರು ಕೂಡ ಪದೇ ಮತ್ತೆ ಹಾಕೋರು ಹಾಕ್ತಾನೆ ಇರ್ತಾರೆ. ಆಗ್ತಾನೆ ಇರ್ತಾರೆ. ಹಾಗಾಗಿ ಪದೇ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಹೌದು. ಓಕೆ, ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಸರ್, ಎಲ್ಲ ಇಲ್ಲೇ ಇದ್ದಾರೆ. ಕಂಪ್ಲೀಟ್. ಇಲ್ಲಿ ಪಾದಚಾರಿ ಮಾರ್ಗ ಏನು ದೊಡ್ಡದಿದೆ, ಅಂಗಡಿ ಹಾಕಿಲ್ಲ ಅಂದ್ರೆ ಯಾವ ಸಮಸ್ಯೆ ಆಗಲ್ಲ. ಆದ್ರೂ ಅಂಗಡಿಗಳನ್ನು ತಂದು ಆಗ್ತಾ ಇರ್ತಾರೆ. ಜನರಿಂದ ವಿರೋಧ ಇದೆಯಾ, ನಾವು ಇಲ್ಲಿ ಹೊಡಿಬಾರ್ದು ತೆಗಿಬಾರ್ದು ಅಂತ? ಆತರ ಅವ್ರು ವಿರೋಧ ಮಾಡ್ತಾರೆ ಸರ್.
ನಮ್ಮ ಸಾಹೇಬ್ರುಗಳು ಅವ್ರಿಗೂ ತೊಂದರೆ ಕೊಡ್ತಾ ಇರ್ತಾರೆ, ಅವ್ರು ಬಂದು ನಮ್ಗೆ ಹೇಳ್ತಾರೆ, ನಾವು ಮಾಡ್ತಾ ಇರ್ತೀವಿ. ನಿಮ್ಗೂ ಜಗಳ ಆಡ್ತಾರೆ, ಇದು ತೆಗಿಬೇಡಿ ಅದು ತೆಗಿಬೇಡಿ ಅಂತ. ನಾವು ನಮ್ಮ ಸಾಹೇಬ್ರ ಮಾತು ನಾವು ಕೇಳ್ಬೇಕಲ್ವಾ, ನಾವು ತೆರವು ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಸಾಹೇಬ್ರು ನಮ್ಮನ್ನ ಸುಮ್ಮನೆ ಬಿಡಲ್ಲ. ಓಕೆ, ಊಟಕ್ಕಿಲ್ಲ ಹೊಟ್ಟೆಗಿಲ್ಲ ಅಂದ್ರೆ ಅವರು ಇಲ್ಲ ಅಂದ್ರು ನಿಮ್ಗೆ ನಿಮ್ಗೆ ಹೌದು. ನಿಮ್ಮ ಹೆಸರು? ಕೋತ್ಲಯ್ಯ ಅಂತ. ಓಕೆ, ಪಾಲಿಕೆ ಕೆಲಸ. ಪಾಲಿಕೆ ಸಿಬ್ಬಂದಿ. ಎಸ್, ಇದು ಪಾಲಿಕೆ ಸಿಬ್ಬಂದಿಯವರ ಮಾತು. ಪ್ರತಿ ವಾರ ಅಂದರೆ ವಾರಕ್ಕೋ 15 ದಿನಕ್ಕೋ ಈ ಕಾರ್ಯಾಚರಣೆಯನ್ನು ನಾವು ಮಾಡ್ತೀವಿ. ಸೊ ಆದರೂ ಕೂಡ ಅಂಗಡಿಗಳನ್ನು ಹಾಕ್ತಾನೆ ಇರ್ತಾರೆ. ಸೊ ಇಷ್ಟು ದೊಡ್ಡ ಪಾದಚಾರಿ ಮಾರ್ಗ ಇದ್ರೂ ಕೂಡ ಅಂಗಡಿಯನ್ನು ಹಾಕಿದಲ್ಲಿ ನಾವು ಕಂಪ್ಲೀಟಾಗಿ ಅದನ್ನು ತೆರವು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಪಾಲಿಕೆ JCBಗಳು ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ಕೆಲವು ಅಂಗಡಿಗಳನ್ನು ಹೊಡಿತಾ ಇದ್ದಾರೆ. ಕೆಲವು ಈ ಮಾರ್ಕ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ರಾಮಕೃಷ್ಣ ಆಶ್ರಮದ ಬಳಿ, ಸೊ ಈ ಮಾರ್ಕ್ವಿಸ್ ಅಪಾರ್ಟ್ಮೆಂಟನ್ನು ಇವತ್ತು ಅದರ ಮುಂಭಾಗದಲ್ಲಿ ಕೆಲವು ಅಂಗಡಿಗಳನ್ನು ಹಾಕಿದ್ರು. ಸೊ ಅದನ್ನು ಕೂಡ ಒಡೆಯುವಂಥ ಕೆಲಸ ಆಗ್ತಾ ಇದೆ. ನೋಡಿ, ಎಷ್ಟೋ ಜನ ಈ ಇದುಗಳನ್ನು ರಸ್ತೆ ಬಿಟ್ಟು ಈ ಪಾದಚಾರಿ ಮಾರ್ಗದಲ್ಲೇ ಗಾಡಿ ಓಡಿಸ್ತಾ ಇದ್ದಾರೆ. ನೋಡ್ಬೋದು, ನೀವು ಗಮನಿಸ್ತೀರಿ ದೃಶ್ಯಾವಳಿಗಳಲ್ಲಿ. ಸೊ ಮುಂದೊಂದು ಕಡೆ ಅಧಿಕಾರಿಗಳು ಹೊಡಿತಾ ಇದ್ದಾರೆ ಪಾದಚಾರಿ ಮಾರ್ಗದಲ್ಲಿ. ಸೊ ಕಂಪ್ಲೀಟಾಗಿ ಈ ಒತ್ತುವರಿ ಮಾಡ್ಕೊಂಡಿರೋ ಅದೇ ಮಾರ್ಗದಲ್ಲಿ ಕಂಪ್ಲೀಟಾಗಿ ಬೈಕ್ಗಳನ್ನು ಕೂಡ ಓಡ್ಕೊಂಡು ಹೋಗ್ತಾ ಬರ್ತಾ ಇದ್ದಾರೆ. ಪಾಲಿಕೆ ಸಿಬ್ಬಂದಿ ಹಾಗೆ ಬರ್ತಾ ಇದ್ದಾರೆ, ನಾವು ಅವ್ರನ್ನ ಮಾತಾಡಿಸ್ತೀವಿ. ಸರ್, ಇಲ್ಲಿ ಈ ಪದೇ ವಾರ ಒಂದೊಂದ್ಸರಿ ಇದು ಮಾಡ್ತೀರೋ, ಹೇಗೆ ಡ್ರೈವ್ ಇದು? ಒಂದಿನ ಬಿಟ್ಟು ಒಂದಿನ ಮಾಡಿಸ್ತಾ ಇದ್ದಾರೆ ಸರ್. ಒಂದಿನ ಬಿಟ್ಟು ಒಂದಿನ ಬಿಟ್ಟು. ಎಲ್ಲಿವರೆಗೂ ಆಗುತ್ತೆ ಈ ಸರ್ಕಲ್ ಇಂದ? ಉಮಾಟ ಏರ್ಪೋರ್ಟ್ವರೆಗೂ ಹೋಯ್ತೀವಿ. ನೀವು ಹೊಡೆದಂಗು ಮತ್ತೆ ಅಂಗಡಿಗಳನ್ನ ಹಾಕ್ತಾನೆ ಇದಾರ? ಆಗ್ತಾನೆ ಅವ್ರೆ, ನಾವು ಎತ್ತಿಸ್ತಾನೆ ಇದೀವಿ. ಬಿಡಲ್ಲ ಹಂಗಾದ್ರೆ ಯಾವ ಕಾರಣಕ್ಕೂ ಅಂಗಡಿಗಳು? ಅವರು ಈ ಸರ್ಕಾರ ಹೇಳ್ದಂಗೆ ನಾವು ಕೇಳಲೇಬೇಕಲ್ಲ ಸರ್. ನಿಮ್ ಕೆಲಸ ನೀವು ಮಾಡ್ತೀರಿ? ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅಷ್ಟೇ. ನಾವು ಹೊಡಿತಾ ಇರ್ತೀವಿ, ತೆಗಿತಾ ಇರ್ತೀವಿ. ಅವ್ರು ಮಾಡ್ತಾ ಇರ್ತಾರೆ, ನಾವು ತೆಗಿತಾ ಇರ್ತೀವಿ. ಈಗ ಬೇರೆ ಕಡೆ ಎಲ್ಲ ಅಧಿಕಾರಿಗಳಿಗೆಲ್ಲ ಹೊಡೆದು ಬಿಟ್ಟಿದ್ರು ಅವತ್ತು ಶಿವಾಜಿನಗರ ಅಲ್ಲೆಲ್ಲ. ಇಲ್ಲಿ ಈ ಭಾಗದಲ್ಲಿ ಅಂತದೇನೇ ಆಗಿಲ್ಲ? ಅಂತದೇನು ಆಗಿಲ್ಲ. ಮೊನ್ನೆ ನನಗೆ ಒಂಚೂರು ಇಂಜುರಿ ಆಯ್ತು ಐಟೋರಿಯಾ ಮುಂದೆಗಡೆ ಹೊಡೆಯುವಾಗ ಬೋಲ್ಡ್ ಬಿದ್ದು ಇಲ್ಲಿ ಎದೆ ಭಾಗ ಎಲ್ಲ ಸ್ವಲ್ಪ ಏಟ್ ಆಯ್ತು. ಆದ್ರೂ ಪರವಾಗಿಲ್ಲ, ನಮ್ ಕೆಲಸ ನಾವು ಮಾಡ್ತೀವಿ. ಇದು ಯಾವ ವ್ಯಾಪ್ತಿಗೆ ಬರುತ್ತೆ? ಇದು ಕೇಂದ್ರ ನಗರ ಪಾಲಿಕೆನಾ? ಕೇಂದ್ರ ನಗರ ಪಾಲಿಕೆ. ಜಗದೀಶ್ ಅವರು ಕಮಿಷನರ್. ಇಲ್ಲಿ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಈಗ? ಮುಂದೆ ಇದ್ದಾರೆ ನೋಡಿ, ಅಲ್ಲಿದ್ದಾರೆ. ಒಟ್ಟಾರೆ ಉಮಾ ಟಾಕೀಸ್ ವರೆಗೂ ಸುಮಾರು 1.5 ಕಿಲೋಮೀಟರ್ ವ್ಯಾಪ್ತಿ ರಾಮಕೃಷ್ಣ ಆಶ್ರಮದಿಂದ ಉಮಾ ಟಾಕೀಸ್ ವರೆಗೂ ಈ ಕಾಮಗಾರಿ ಸಾಗುತ್ತೆ. ಈಗ ಈ ಮಾರ್ಗದಲ್ಲಿ ಪದೇ ಒತ್ತುವರಿ ಆಗ್ತಾ ಇದ್ರು ಕೂಡ ಅದನ್ನ ನಾವು ಬಿಡ್ತಾ ಇಲ್ಲ. ಪದೇ ನಮ್ಮ ಮೇಲಿನ ಅಧಿಕಾರಿಗಳ ಆರ್ಡರ್ ಪ್ರಕಾರ ಈ ಪಾದಚಾರಿ ಮಾರ್ಗವನ್ನ ಕಂಪ್ಲೀಟ್ ಆಗಿ ತೆರವು ಮಾಡ್ತೀವಿ ಅನ್ನೋ ಮಾತನ್ನ ಪಾಲಿಕೆ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.